9 ಜನ ಪೊಲೀಸರಿಗೆ ಮರಣ ದಂಡನೆ. ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಅನ್ನೋದಕ್ಕೆ ಇದೊಂದು ಪ್ರಮುಖ ಸಾಕ್ಷಿ. ಇಡೀ ಪೊಲೀಸ್ ಇಲಾಖೆಗೆ ಇದೊಂದು ಕಪ್ಪು ಚುಕ್ಕೆ. ನನ್ನ ಹತ್ರ ಅಧಿಕಾರ ಇದೆ, ನನ್ನ ಹತ್ರ ಹಣ ಇದೆ ಅಂದ್ರೆ ಕಾನೂನಿನ ಮುಂದೆ ನೀವು ಯಾರೂ ದೊಡ್ಡವರಲ್ಲ. ಹಾಯ್ ಹಲೋ, ವೆಲ್ಕಮ್ ಟು ಸಿದ್ದು ಟಾಕ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೋಡಿ, ನಮ್ಮ ದೇಶದಲ್ಲಿ ಯಾರಾದ್ರೂ ಜನಸಾಮಾನ್ಯರಿಗೆ ಮರಣ ದಂಡನೆ ಆಗಿದ್ರೆ ಅಷ್ಟೊಂದು ತೀವ್ರಗತಿಯಲ್ಲಿ ಈ ಸುದ್ದಿ ಪ್ರಕಟಣೆ ಆಗ್ತಾ ಇರಲಿಲ್ಲ. ಆದ್ರೆ ಯಾರು ಕಾನೂನು ಉಲ್ಲಂಘನೆ ಮಾಡಬಾರ್ದು ಅಂತ ಒಂದು ಪೊಲೀಸ್ ಇಲಾಖೆ ಇರುತ್ತೋ ಅಂತವರಿಂದ ಒಂದು ದುಷ್ಕೃತ್ಯ ಎಸೆದಾಗ ಮಧುರೈ ನ್ಯಾಯಾಲಯ ಒಂದು ಐತಿಹಾಸಿಕ ತೀರ್ಪು ಪ್ರಕಟಣೆ ಕೊಟ್ಟಿದೆ. ಬರೋಬ್ಬರಿ ಒಬ್ಬರಲ್ಲ ಇಬ್ಬರಲ್ಲ 9 ಜನ ಪೊಲೀಸರಿಗೆ ಮರಣದಂಡನೆ. ಅಂದ್ರೆ ಇದು ಎಂತಹ ಕೃತ್ಯ ಎಸಗಿದ್ದಾರೆ ಪೊಲೀಸ್ ಇಲಾಖೆ ಅಂತ ನೀವೇ ಯೋಚನೆ ಮಾಡಿ. ಇದು ತಮಿಳುನಾಡಿನ ಸಾತಂಕುಳಂ ಪೊಲೀಸ್ ಸ್ಟೇಷನ್ ನ ಲಾಕಪ್ ಡೆತ್ ಪ್ರಕರಣ. ಇದು ಬರೋಬ್ಬರಿ ಒಂದಲ್ಲ ಎರಡಲ್ಲ 9 ಜನ ಪೊಲೀಸರಿಗೆ ಮರಣದಂಡನೆ. ನೋಡಿ, ಯಾರು ನಮ್ಮನ್ನ ಕಾನೂನು ವ್ಯವಸ್ಥೆಯಿಂದ ಜಾಗೃತರನ್ನಾಗಿ ಮಾಡಬೇಕು ಅಂತಹ ಕಾನೂನಿನ ಚೌಕಟ್ಟಿನಲ್ಲಿ ಬರುವ ಪೊಲೀಸ್ ಇಲಾಖೆ ಇಂತಹ ಒಂದು ದುಷ್ಕೃತ್ಯಕ್ಕೆ ಕಾರಣ ಆಗಿದೆ. ಇದು ಘಟನೆ 2020 ಜೂನ್ ಅಲ್ಲಿ ನಡೆದಿರುತ್ತೆ. ನೋಡಿ, ಈ ತಮಿಳುನಾಡಿನ ಸಾತಂಕುಳಂ ಊರು ಏನಿದೆಯಲ್ಲ, ಅಲ್ಲಿ ತಂದೆ ಜೈರಾಜ್ ಮತ್ತು ಮಗ ಬೆನಿಕ್ಸ್ ಅಂತ ಅವರಿಬ್ಬರದು ಒಂದು ಪುಟ್ಟಾಣಿ ಮೊಬೈಲ್ ಅಂಗಡಿ ಇರುತ್ತೆ. ಈ ಲಾಕ್ಡೌನ್ ಟೈಮ್ ನಲ್ಲಿ ಕೆಲವು ನಿಯಮಗಳಿರ್ತವೆ. ಸೊ ಇವ್ರು ಏನ್ ಮಾಡ್ತಾರೆ, ಅಂಗಡಿನ ಒಂದು 10 ರಿಂದ 15 ನಿಮಿಷ ಜಾಸ್ತಿ ಓಪನ್ ಮಾಡಿದ್ದಕ್ಕೆ ಪೊಲೀಸರು ಬಂದು ಅವರನ್ನ ಹೊಡೆದು ಬಡದು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಸುಮ್ಮನೆ ಬಿಡ್ಬೇಕಲ್ವಾ, ಅಲ್ಲಿ ಇವ್ರಿಗೆ ಮನಸ್ಸಿಗೆ ಬಂದಂಗೆ ಹೊಡಿತಾರೆ, ಟಾರ್ಚರ್ ಮಾಡ್ತಾರೆ, ಕಿರುಕುಳ ಕೊಡ್ತಾರೆ, ರಕ್ತ ಬರೋ ತರ ಹೊಡೆದು ಲಾಕಪ್ ನಲ್ಲೇ ತಂದೆ ಮಗ ಡೆತ್ ಆಗ್ತಾರೆ. ಆ ಘಟನೆ ಸುದೀರ್ಘ 6 ವರ್ಷದ ಬಳಿಕ ಮಧುರೈ ನ್ಯಾಯಾಲಯ ಒಂದು ಐತಿಹಾಸಿಕ ತೀರ್ಪು ಪ್ರಕಟಣೆ ಮಾಡಿತು. ನೋಡಿ, ತಂದೆ ಮಗ ಲಾಕಪ್ ನಲ್ಲಿ ಡೆತ್ ಆಗ್ತಿದ್ದಂಗೆ ಈ ಪೊಲೀಸರೆಲ್ಲ ಏನ್ ಮಾಡ್ತಾರೆ, ನೀವು ಯಾರಾದ್ರೂ ಜೈ ಭೀಮ್ ಸಿನಿಮಾ ನೋಡಿದ್ರೆ ಈ ಕೃತ್ಯ ಏನಿದೆಲ್ಲ ಖಂಡಿತ ನಿಮಗೆ ನೆನಪಾಗುತ್ತೆ. ಅಲ್ಲಿ ಸಿನಿಮಾದಲ್ಲಿ ಯಾವ ರೀತಿ ಕಿರುಕುಳ ಕೊಟ್ಟು ಅವರನ್ನ ಹಿಂಸೆ ಮಾಡಿ ಲಾಕಪ್ ನಲ್ಲೇ ಡೆತ್ ಆಗೋ ತರ ಪೊಲೀಸರು ನಡ್ಕೋತಾರೆ. ಅದಾದ್ಮೇಲೆ ಅವರಿಗೆ ಎಷ್ಟು ಬೇಕು ಅಷ್ಟು ಸಾಕ್ಷಿಗಳನ್ನ ನಾಶ ಮಾಡಕ್ಕೆ ಪ್ರಯತ್ನ ಪಡ್ತಾರಲ್ವಾ, ಅದೇ ರೀತಿ ಸಾತಂಕುಳಂ ಪೊಲೀಸ್ ಠಾಣೆಯ ಪೊಲೀಸರು ಅವತ್ತು ಮಾಡಿದ್ದು ಅಕ್ಷರಶಃ ಇದನ್ನೇ. ಇವರಿಗೆ ಏನೆಲ್ಲ ಸಾಧ್ಯ ಅದೆಲ್ಲ ಸಾಕ್ಷಿ ನಾಶಗಳನ್ನ ಮಾಡಕ್ಕೆ ಪ್ರಯತ್ನ ಪಡ್ತಾರೆ, ವಿಡಿಯೋಗಳನ್ನ ಡಿಲೀಟ್ ಮಾಡ್ತಾರೆ. ಆದ್ರೆ ಸಿಬಿಐ ತನಿಖೆಯಿಂದ ಒಂದೊಂದಾಗಿ ಗೊತ್ತಾಗುತ್ತೆ. ಅದಾದ್ಮೇಲೆ ಇಡೀ ಪ್ರಕರಣಕ್ಕೆ ಒಂದು ಪ್ರಮುಖ ಸಾಕ್ಷಿ ಅಂದ್ರೆ ಮಹಿಳಾ ಪೊಲೀಸ್. ನೋಡಿ, ಅವ್ರ ಧೈರ್ಯಕ್ಕೆ ಒಂದು ಸಲಾಂ ಹೇಳಲೇಬೇಕು. ಬೇರೆ ಯಾರಾದ್ರೂ ಆಗಿದ್ರೆ ಆ ಪೊಲೀಸರು ಮಾಡೋ ಒಳ ಸಂಚಿಗೆ ಅಥವಾ ಅವರು ಮಾಡೋ ಒಳ ಬೆದರಿಕೆಗೆ ಅಥವಾ ಅವ್ರು ಏನಾದ್ರೂ ಹಣದ ಆಮಿಷನ ಒಡ್ಡಿ ಯಾರಾದ್ರೂ ಸಾಕ್ಷಿ ನಾಶ ಪಡಿಸಬಹುದಾಗಿತ್ತು. ಆದ್ರೆ ಆ ಪೊಲೀಸ್ ಮಹಿಳೆ ದಿಟ್ಟತನದ ಹೋರಾಟದಿಂದ, ಸಿಬಿಐ ತನಿಖಾಧಿಕಾರಿಯ ಒಂದು ದಕ್ಷ ಆಡಳಿತದಿಂದ ಇವತ್ತು ಆ ತಂದೆ ಜೈರಾಜ್ ಮತ್ತು ಮಗ ಬೆನಿಕ್ಸ್ ಅವರಿಗೆ ಒಂದು ನ್ಯಾಯ ಸಿಕ್ಕಿದೆ ಅಂತ ಹೇಳ್ಬೋದು. ಇಡೀ ನಮ್ಮ ದೇಶದಲ್ಲಿ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅಂತ ಮತ್ತೊಮ್ಮೆ ಸಾಬೀತಾಗಿದೆ. ನೋಡಿ, ಇಡೀ ಪ್ರಕರಣ ಏನಿದೆಯಲ್ಲ ಬಹಳ ಗಂಭೀರವಾಗಿತ್ತು. ಸತತ 6 ವರ್ಷದ ಬಳಿಕ ಸುದೀರ್ಘವಾಗಿ ಪರ ಮತ್ತು ವಿರೋಧ ಚರ್ಚೆ ಎಲ್ಲ ಆದ್ಮೇಲೆ ಕೊನೆಗೂ ಮಧುರೈ ನ್ಯಾಯಾಧೀಶರು ಒಂದು ಐತಿಹಾಸಿಕ ತೀರ್ಪು ಕೊಡ್ತಾರೆ. ಆ ಸಂದರ್ಭದಲ್ಲಿ ಜಡ್ಜು ಬಹಳ ನೋವಿನಿಂದ ಅವರು ಬರೀತಾರೆ, ಇಂತಹ ಘಟನೆ ಮನುಕುಲ ಇತಿಹಾಸದಲ್ಲೇ ಮುಂದೆಂದೂ ನಡೆಯಬಾರದು. ಕ್ಷುಲ್ಲಕ ಕಾರಣಕ್ಕೆ ತಂದೆ ಮಗನ ಲಾಕಪ್ ಡೆತ್ ಪ್ರಕರಣ ಏನಿದೆಯಲ್ಲ ಅವ್ರ ಮನಸ್ಸಿಗೆ ಬಹಳ ಆಘಾತ ಮಾಡಿತ್ತು. ಬಹಳ ನೋವಿನಿಂದ ಈ ತೀರ್ಪನ್ನು ಅವರು ಪ್ರಕಟಣೆ ಮಾಡ್ತಾರೆ. ನೋಡಿ, ಯಾರಾದ್ರೂ ಜನಸಾಮಾನ್ಯರಾಗಿದ್ರೆ ಗಲ್ಲು ಶಿಕ್ಷೆ ಅಷ್ಟೊಂದು ಈ ದೇಶದಲ್ಲಿ ಇದೊಂದು ದೊಡ್ಡ ಸಂಚಲನ ಆಗ್ತಾ ಇರ್ಲಿಲ್ಲ. ಯಾರು ಕಾನೂನು ವ್ಯವಸ್ಥೆಯನ್ನ ಕಾಪಾಡ್ಬೇಕಲ್ಲ ಅಂತವರಿಂದನೇ ಕಾನೂನು ಉಲ್ಲಂಘನೆ ಆಗೋದಿರ್ಲಿ, ತಂದೆ ಮಗ ಜೀವನೇ ಹೋಗೋ ತರ ಇವರು ಹಲ್ಲೆ ಮಾಡಿದ್ದಾರೆ ಅಂತಂದ್ರೆ ಎಂತಹ ನಾಚಿಕೆಗೇಡಿನ ವಿಷಯ ಇದು. ಸೊ ನಾನ್ ಹೇಳೋದು, ಈ ಪ್ರಕರಣ ಒಂದು ದೊಡ್ಡ ಉದಾಹರಣೆ ಪೊಲೀಸ್ ಇಲಾಖೆಗೆ, ನಮ್ಮ ಜನಸಾಮಾನ್ಯರಿಗೆ ಇದೊಂದು ನಂಬಿಕೆ. ಕಾನೂನು ಇನ್ನೂ ಬದುಕಿದೆ, ಸತ್ತಿಲ್ಲ. ತೀರ್ಪು ತಡವಾಗಿ ಬಂದ್ರೂ ಕೂಡ ಒಂದು ಒಳ್ಳೆ ನ್ಯಾಯನೇ ಬರುತ್ತೆ ಅನ್ನೋದಕ್ಕೆ ಇದೊಂದು ಪ್ರಮುಖ ಉದಾಹರಣೆ. ನೋಡಿ, ಯಾವ ಪೊಲೀಸ್ ಇಲಾಖೆ ತನ್ನ ದುರ್ಬಳಕೆಯಿಂದ ಇಡೀ ವ್ಯವಸ್ಥೆಯನ್ನೇ ಏನು ಬೇಕಾದ್ರೂ ಮಾಡಬಹುದು ಅಂತ ಏನಾದ್ರೂ ಅನ್ಕೊಂಡಿದ್ರೆ
ಅದಕ್ಕಿಂತ ದುರ್ದೈವದ ಸಂಗತಿ ಇನ್ನೊಂದಿಲ್ಲ. ಆ ಎರಡು ಮುಗ್ಧ ತಂದೆ ಮಗನ ಜೀವ ಹೋಗಿದೆ ಅಂದ್ರೆ ಯೋಚನೆ ಮಾಡಿ ಯಾವ ರೀತಿ ಇವರು ನಡ್ಕೊಂಡಿರಬೇಡ. ಒಂದು ಕ್ಷುಲ್ಲಕ ಕಾರಣ, ಬರೀ ಹೊಡೆದು ಆಯ್ತು ಹೋಗಿ ಅಂತಂದ್ರೆ ಮುಗಿದ್ ಬಿಡೋದು. ಬರೀ ಒಂದು ಕ್ಷುಲ್ಲಕ ಕಾರಣ, ಬರೀ ಒಂದು ಅಂಗಡಿ 10 ನಿಮಿಷ ಓಪನ್ ಜಾಸ್ತಿ ಮಾಡಿದ್ದಕ್ಕೆ ಕರ್ಕೊಂಡು ಹೋಗಿ ಬರ್ಬರವಾಗಿ ಹತ್ಯೆ ಮಾಡ್ತಾರಂತಂದ್ರೆ ಏನ್ ಹೇಳ್ಬೇಕು ಅವ್ರಿಗೆ? ಇಡೀ ನಮ್ಮ ದೇಶದಲ್ಲಿ ಏನೇನೋ ಕೃತ್ಯಗಳಾಗುತ್ತೆ, ಮಹಿಳೆ ಮೇಲಿನ ಬಲಾತ್ಕಾರ, ಕೊಲೆ, ಸುಲಿಗೆ ಏನೇನೋ ಆಗುತ್ತೆ. ಅಂತವ್ರಿಗೆಲ್ಲ ಇವ್ರು ಏನು ಶಿಕ್ಷೆ ಕೊಡಲ್ಲ. ಬರೀ ಒಂದು ಮೊಬೈಲ್ ಅಂಗಡಿನ ಅಂದ್ರೆ 10 ರಿಂದ 15 ನಿಮಿಷ ಓಪನ್ ಮಾಡಿದ್ದಕ್ಕೆ ನೀವು ಅಷ್ಟು ಬರ್ಬರವಾಗಿ ಹತ್ಯೆ ಮಾಡಿದೀರಾ ಅಂತಂದ್ರೆ ನಿಜಕ್ಕೂ ಈ ತೀರ್ಪು ಇದೆಯಲ್ಲ, ಇಡೀ ಪೊಲೀಸ್ ವ್ಯವಸ್ಥೆಗೆ ಒಂದು ಮಾದರಿ ಆಗ್ಬೇಕು. ಇನ್ನು ಮುಂದೆ ಯಾರಾದ್ರೂ ಈ ತರ ಘಟನೆ ನಡ್ಕೊಳ್ಳೋದಕ್ಕಿಂತ ಮುಂಚೆ ಈ ತೀರ್ಪು ನೆನಪು ಬರ್ಬೇಕು. ಅಯ್ಯೋ ಈ ತರ ಆಗಿತ್ತಲ್ಲ, ನಾವ್ ಈ ತರ ಹಲ್ಲೆ ಮಾಡೋದು ಬೇಡ. ಇದನ್ನ ಏನಿದೆ ಆರಾಮಾಗಿ ಮಾತಾಡಿಕೊಂಡು ಪರಿಹಾರ ಮಾಡಬಹುದಾಗಿರ್ತಕ್ಕಂತಹ ಕೇಸನ್ನ ಇವತ್ತು ಇವರಿಗೆ ಮುಳುವಾಗಿದೆ ಅಂತಂದ್ರೆ ನಮ್ಮ ಸಂವಿಧಾನ ಎಷ್ಟು ಬದ್ಧತೆ ಇದೆ ಅಂತ ನಮಗೆ ಅರ್ಥ ಆಗುತ್ತೆ.